311 ಎರಡನ್ನ ಓದ್ತೀನಿ. ನಾಳೆ ಆಚಾರ್ಯ ಶಂಕರರು ಒಂದೊಂದಾಗಿ ಈಗ ತತ್ವಮಸಿ ಮಹಾವಾಕ್ಯವನ್ನ ಹೇಳಿದ ನಂತರ ಅದಕ್ಕೆ ಇರುವಂತಹ ಅಡ್ಡಿ ಯಾವುದು ಅಂತಂದ್ರೆ ಬಹಳ ಪ್ರಮುಖವಾಗಿ ಅಹಂಕಾರ ಅಂತ ಹೇಳಿದರು ಅವರು. ಸೊ ಈ ಅಹಂಕಾರ ಇರೋದರಿಂದ ಏನನ್ನ ತಿಳಿದುಕೊಂಡಿದ್ದೇವೋ ಅದು ನಮ್ಮ ಜೀವನದಲ್ಲಿ ಅದನ್ನ ಗಟ್ಟಿಗೊಳಿಸ್ಲಿಕ್ಕೆ ಅಥವಾ ಅದರಲ್ಲಿ ನಿಲ್ಲಲಿಕ್ಕೆ ಅಡ್ಡಿಯಾಗಿರ್ತಕ್ಕಂತಹದ್ದು ಈ ಅಹಂಕಾರ ಅಂತ ಹೇಳಿದರು ಅವರು. ಈ ಅಹಂಕಾರವನ್ನ ಹೇಳುವಾಗ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನು ಕೊಟ್ಟರು. ತುಂಬಾ ಸುಲಭವಾಗಿರ್ತಕ್ಕಂಥದ್ದು, ಎಲ್ಲರಿಗೆ ಅರ್ಥ ಆಗಿರ್ತಕ್ಕಂಥ ಉದಾಹರಣೆ ಅಂತಂದ್ರೆ, ಹೇಗೆ ಗಂಟಲಲ್ಲಿ ಒಂದು ಹುರುಣಾಗಿತ್ತಂತಂದ್ರೆ ಅದು ಊಟ ಎಷ್ಟೇ ಟೇಸ್ಟ್ ಇದ್ರೂ ಕೂಡ ಊಟ ಮಾಡಕ್ ಆಗೋದಿಲ್ಲ. ಅದೇನ್ ಮಾಡ್ತದೆ, ನೋವನ್ನ ಉಂಟು ಮಾಡ್ತದೆ. ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಹಸಿವಾಗಿದ್ರು, ಎಷ್ಟೇ ಟೇಸ್ಟ್ ಇದ್ರು ಅದು ಅಡ್ಡಿ ಮಾಡುತ್ತೆ. ಕೆಲವೊಬ್ರು ಅದನ್ನ ವ್ಯಾಖ್ಯಾನಕಾರರು, ಕೆಲವೊಬ್ರು ಗಂಟಲಲ್ಲಿ ಮುಳ್ಳು ಅಂತ ಬರೆದಾರ, ಮುಳ್ಳು ಅಡ್ಡವಾಗಿದ್ರೆ ಅಂತ ಬರೆದಾರ. ನಾನು ಮುಳ್ಳು ಗಂಟಲಲ್ಲಿ ಇರೋದು ಹೇಗೆ ಅಂತೇಳಿ ನಾನು ಅದಕ್ಕೆ ಒಂದು ಹುಣ್ಣು ರೋಣ ಅಂತ ಮಾಡಿದ್ದೀನಿ. ನಾನು ಸುಮಾರು ಎಲ್ಲಾರು ಮುಳ್ಳಂತಾನೆ ಬರೆದಿದ್ದಾರೆ. ಮುಳ್ಳಿನಕ್ಕಿಂತನೂ ಗಾಯ ಆಗಿತ್ತಂತಂದ್ರೆ ಅದು ಸಹಜವಾಗಿರ್ತಕ್ಕಂಥ ಎಲ್ಲರಿಗೆ ಅನುಭವ ಬರ್ತಕ್ಕಂಥದ್ದು. ನಾನು ಅದನ್ನ ಗಾಯ ಅಂತ ಮಾಡಿದ್ದೀನಿ. ಆ ಗಾಯ ಏನ್ ಮಾಡುತ್ತೆ ಅಂತಂದ್ರೆ ಆಹಾರವನ್ನ ನುಂಗ್ಲಿಕ್ಕೆ ಬಿಡೋದಿಲ್ಲ. ಸೊ ಅಡಿಗೆ ಟೇಸ್ಟ್ ಇದೆ, ಊಟ ಮಾಡಬೇಕು ಅಂತಕ್ಕಂತಹದ್ದು ಹಸಿವಿದೆ, ಆದ್ರೆ ಗಾಯ ಏನ್ ಮಾಡ್ತಾ ಇದೆ ಅಂದ್ರೆ ಆಹಾರವನ್ನ ಒಳಗಡೆ ಹೋಗೋದನ್ನ ತಡಿತಾ ಇದೆ ಅಂತ. ಅದೇ ರೀತಿಯಾಗಿ ಆಹಾರ ಅಂತಕ್ಕಂಥದ್ದು ಶ್ರವಣ ಕೇಳಿದ್ದೀವಿ ಚೆನ್ನಾಗಿಲ್ಲ. ಹೌದು, ವಿಷಯಕ್ಕಿಂತನೂ ಕೂಡಗಿ ನಿರ್ವಿಷಯವಾಗಿರ್ತಕ್ಕಂತಹ ಪರಮಾತ್ಮನ ಚಿಂತನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ದುಃಖರಹಿತವಾಗಿರ್ತಕ್ಕಂಥದ್ದು, ಶಾಂತಿಯನ್ನು ತಂದು ಕೊಡ್ತಕ್ಕಂಥದ್ದು, ನಿರ್ಭಯವನ್ನು ತಂದು ಕೊಡ್ತಕ್ಕಂಥದ್ದು ಅಂತ ಎಲ್ಲ ಕೇಳಿದ್ದೀವಿ. ಇದನ್ನು ಊಟ ಮಾಡಬೇಕು. ಮತ್ತೆ ಒಳಗಡೆಗೆ ಆ ಪ್ರಾಣದಲ್ಲಿರ್ತಕ್ಕಂಥದ್ದು ಹಸಿವು ಕೂಡ ಈ ವಿಷಯ ವಾಸನೆಯ ಹಸಿವನ್ನ ಬಿಟ್ಟು ಈ ಆತ್ಮಚಿಂತನೆಯನ್ನ ಕೇಳೋದಕ್ಕೂ ಕೂಡ ಅದು ತನ್ನ ಹಾತೊರಿತಾ ಇದೆ. ಆದರೆ ಮಧ್ಯದಲ್ಲಿರ್ತಕ್ಕಂತಹ ಈ ಈಗೋ ಏನ್ ಮಾಡ್ತಾ ಇದೆ ಅಂತಂದ್ರೆ ಅನೇಕ ಜನ್ಮಗಳ ಸಂಸ್ಕಾರದ ಬಲದಿಂದ ತಾನು ತುಂಬಾ ಸ್ಟ್ರಾಂಗ್ ಆಗಿದ್ದು, ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಅದು ಸ್ಟ್ರಾಂಗ್ ಇದೆ ಅಂತ ಬೇರೆಯವ್ರಿಗೆ ಗೊತ್ತಾಗುತ್ತೆ, ನಮಗ್ ಗೊತ್ತಾಗಲ್ಲ. ಇದು ಅತ್ಯಂತ ವಿಪರ್ಯಾಸ. ನನ್ನ ನೋಡಿದ್ರಿಗೆ ಬೇರೆಯವ್ರಿಗೆ ಗೊತ್ತಾಗತ್ತೆ. ನೋಡ್ರಿ ಎಷ್ಟು ಇವರು ಈಗೋ ಇಟ್ಕೊಂಡು ಮಾತಾಡ್ತಾರೆ ಅಂತ ನಿಮಗ್ ಗೊತ್ತಾಗತ್ತೆ, ನನಗ್ ಗೊತ್ತಾಗೋದಿಲ್ಲ. ಇದನ್ನ ಮಾಯ ಅಂತ ಕರೆದಿರೋದು. ಇಷ್ಟು ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ. ಇದ್ರದ್ದು ಯಾರದು ಗುಣ ಅಂತಂದ್ರೆ ಇದು ಅಹಂಕಾರದ ಗುಣ. ಅಂದ್ರೆ ಅಷ್ಟು ಸಹಜವಾಗಿ ನಮಗೆ ಆ ಅಹಂಕಾರದ ಜೊತೆಗೆ ತಾದಾತ್ಮ್ಯತೆ ಬಂದ್ಬಿಟ್ಟದ. ತಿಳುವಳಿಕೆ ಇಲ್ಲದೆ ಇರುವಾಗ ಸಹಜ, ತಿಳುವಳಿಕೆ ಬಂದ ಮೇಲೆ ಕೂಡ ಏನ್ ಚೇಂಜ್ ಆಗಿಲ್ಲ. ಅದು ಹ್ಯಾಸ್ ಇಟ್ ಈಸ್, ಹಾಗೆ ಇದೆ. ಇದೊಂದು ಸುಂದರವಾಗಿರ್ತಕ್ಕಂತಹ ಎಕ್ಸಾಂಪಲ್. ಮತ್ತೆ ಮತ್ತೊಂದು ಎಕ್ಸಾಂಪಲ್ ಹೇಳಿದ್ರು. ಮಳೆಗಾಲದಲ್ಲಿ ಮಳೆಯನ್ನ ತರಿಸ್ಲಿಕ್ಕೋಸ್ಕರ ಸಲುವಾಗಿ ಗಾಳಿ ಎಲ್ಲ ಮೋಡಗಳನ್ನ ಕಲೆಕ್ಟ್ ಮಾಡುತ್ತಾ, ಕಲೆಕ್ಟ್ ಮಾಡಿ ಇನ್ನೇನು ಮಳೆ ಬರಬೇಕು ಅಷ್ಟರೊಳಗಡೆಗೆ ಇನ್ನೊಂದು ಗಾಳಿ, ಇನ್ನೊಂದು ರೀತಿಯಿಂದ, ಇನ್ನೊಂದು ವೇನಿಂದ ಗಾಳಿ ಬಂದ್ಬಿಟ್ಟು ಆ ಮೋಡಗಳನ್ನೆಲ್ಲ ಚದುರಿಸಿಬಿಡುತ್ತೆ.
ತುಂಬಾ ಚೆದರಿ ಹೋಗ್ಬಿಟ್ಟಿದ್ದಾವೆ ಮೋಡಗಳು. ಅದೇ ರೀತಿಯಾಗಿ ಈ ಅಹಂಕಾರ ಅಂತಕ್ಕಂಥದ್ದು ಆತ್ಮಚಿಂತನೆಯನ್ನ ಮಾಡಬೇಕು ಅಂತಕ್ಕಂತಹ ಮನಸ್ಸು ಬಂದಾಗಲೂ ಕೂಡ ಆದ್ರೆ ಈ ಅಹಂಕಾರ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಅದನ್ನೆಲ್ಲ ಚದರಿಸಿಬಿಡುತ್ತೆ ಅಂತ ಒಂದು ರೀತಿಯಾಗಿರ್ತಕ್ಕಂತಹ ವ್ಯಾಖ್ಯಾನ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಹೇಗಂತಂದ್ರೆ, ಮೋಡಗಳೆಲ್ಲ ಚದುರಿ ಹೋಗಿದ್ರೂ ಕೂಡ ಇನ್ನೊಂದು ವೇನಲ್ಲಿರ್ತಕ್ಕಂಥ ಗಾಳಿ ಹೆಂಗ ಎಲ್ಲವನ್ನ ಕಲೆಕ್ಟ್ ಮಾಡಿ ಮೋಡವನ್ನ ಘನೀಭೂತವನ್ನಾಗಿ ಮಾಡ್ತದೋ ಆ ರೀತಿಯಾಗಿ ಶಾಸ್ತ್ರದಿಂದ ನಿರ್ಮೂಲವಾಗಿರುವ ಹಾಗೆ ಕಂಡಿರ್ತಕ್ಕಂಥ ಅಹಂಕಾರ ಶೂನ್ಯ ಸ್ಥಿತಿಯನ್ನ ತಲುಪಿದಾಗಲೂ ಕೂಡ ಮತ್ತೆ ಯಾವಾಗ ವಿಷಯ ವಾಸನೆ ಬಂದಾಗ ಅದು ದೆನ್ ಅಗೇನ್ ಮತ್ತೆ ಹೆಂಗ ಕಲೆಕ್ಟ್ ಆಗಿರ್ತಕ್ಕಂಥ ಮೋಡಗಳು ಎಲ್ಲ ಚದಿರ್ತಕ್ಕಂಥ ಮೋಡಗಳು ಒಂದು ಕಡೆ ಕಲೆಕ್ಟ್ ಆಗ್ತಾವೋ ಆ ರೀತಿಯಾಗಿ ಅಹಂಕಾರ ಮತ್ತು ಅಹಂಕಾರದ ಸಂಸ್ಕಾರಗಳು ಮತ್ತೆ ಕಾಣಿಸಿಕೊಳ್ತವೆ ಅಂತ ಈ ರೀತಿಯಾಗಿ ವ್ಯಾಖ್ಯಾನ ಇದೆ. ನಮಗೆ ಇಲ್ಲಿ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡತಕ್ಕಂಥದ್ದು. ಯಾಕೆ ಯಾವಾಗಾರು ಕೆಲವೊಮ್ಮೆ ನಾನು ಈ ತರ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಯಾರಾದರೂ ಬೇರೆದು ಇನ್ಯಾವುದು ನಿಮ್ಗೆ ಟೈಮ್ ಸಿಕ್ಕಾಗ ಯಾವುದೋ ಓದಿದ್ರಿ ಅಂತಂದ್ರೆ ಗೊಂದಲ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ತಾತ್ಪರ್ಯದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದರೆ ಎಕ್ಸಾಂಪಲ್ಗಳು ಕೊಡುವಾಗ ಅನೇಕ ರೀತಿಯಾಗಿ ಅನೇಕರು ತಮ್ಮದೇ ಆಗಿರ್ತಕ್ಕಂತಹ ಕುಶಲತೆಯಿಂದ ವ್ಯಾಖ್ಯಾನವನ್ನು ಮಾಡತಕ್ಕಂಥದ್ದು. ಹಾಗೆ ಮಾಡಬೇಕಂತಿಲ್ಲ. ಅಲ್ಲೊಂದು ವ್ಯಾಖ್ಯಾನಕಾರರಿಗೆ ಒಂದು ಅವಕಾಶ ಇರ್ತದ, ಅದನ್ನ ಅವರ ಅನುಭವದ ಮೂಲಕ ಹೇಳುವಂತಹದ್ದು. ಯಾಕಂತಂದ್ರೆ ಕಾಲದೇಶ ಅಂತ ಕರಿತೀವಿ ನಾವು. ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಶಂಕರರದು ಈ ಶ್ಲೋಕಗಳು. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ಈ ಕಾಲಕ್ಕೆ ಅನುಗುಣವಾಗಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ಈಗ ಆತ್ಮ ಅಂತಂದ್ರೆ ಅವ್ರಿಗೆ ಅದು ಸಹಜವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ, ನಮಗೆ ಆತ್ಮ ಅಂತಂದ್ರೆ ಅದರದು ಗುಣಲಕ್ಷಣ ಅರ್ಥ ಆಗದಿದ್ದಾಗ ನಾವೇನ್ ಮಾಡ್ತೀವಿ, ವಿದ್ಯುತ್ತನ್ನ ಉದಾಹರಿಸಿಬಿಟ್ಟು ಎಕ್ಸಾಂಪಲ್ ಕೊಡ್ತೀವಿ. ಅಂದ್ರೆ ಯಾರು ವ್ಯಾಖ್ಯಾನ ಮಾಡ್ತಾರೋ ಅವರಿಗೆ ದೇಶಕಾಲದ ಪರಿವೇ ಇದ್ದಾಗ ತದನುಗುಣವಾಗಿ ಸಹಜವಾಗಿ ಅರ್ಥಾಗವಾಗಿ ಹೇಳುವಂತಹ ಒಂದು ಅವಕಾಶ ಶಾಸ್ತ್ರಕಾರರಿಗೆ ಇರ್ತದೆ. ಹಾಗಾಗಿ ಬೇರೆ ಬೇರೆದನ್ನ ಕೇಳುವಾಗ ನೋಡುವಾಗ ಈ ಒಂದು ಬುದ್ಧಿ ನಿಮಗೆ ನೆನಪಾಯಿತು ಅಂತಂದ್ರೆ ಅವಾಗ ನಿಮಗೆ ಗೊಂದಲ ಆಗೋದಿಲ್ಲ. ಇಲ್ಲಾಂತಂದ್ರೆ ಗೊಂದಲ ಆಗತಕ್ಕಂತಹ ಸಾಧ್ಯತೆ ಇರ್ತದೆ. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು ಯಾವಾಗಲೂ ಕೂಡ. ಒಂದೇ ಶ್ಲೋಕ ಎಲ್ಲರೂ ಒಂದೇ ರೀತಿ ಹೇಳಬೇಕಂತಿಲ್ಲ. ಅನೇಕರು ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅವರವರ ಏನು ಅವರು ಜೀವನದಲ್ಲಿ ಯಾವುದ್ರ ಮೇಲೆ ಅವರು ಸಾಧನೆ ಮಾಡಿರ್ತಾರೋ ಅದ್ರ ಮೇಲೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೋ. ನಮಗೆ ಯೋಗ ಮತ್ತು ಸೈಕಾಲಜಿ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ ಅದನ್ನೆಲ್ಲನೂ ಕೂಡ ಈ ಬ್ಯಾಕ್ಗ್ರೌಂಡ್ ಅಲ್ಲೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆ ಕಾರಣದಿಂದ ಇದನ್ನ ನೆನ್ಪಿಟ್ಟುಕೊಳ್ಬೇಕು. ಇದನ್ನ ಈಗ ಇದಾದ್ಮೇಲೆ ಕರ್ಮ, ವಿಷಯ ಚಿಂತನೆ ಮತ್ತು ವಾಸನಾತ್ಯಾಗ ಅಂತ ಮಾಡಿದ್ದಾರೆ. ವಾಸನಾತ್ಯಾಗ, ವಿಷಯ ಚಿಂತನೆ, ಕರ್ಮ. ಕರ್ಮ ಅಂದ್ರೆ ಮಾಡುವಂತಹ ಕೆಲಸ. ಈಗ ಯೋಚನೆ ಮಾಡಿ ಕರ್ಮ ಮಾಡ್ತೀವೋ, ಕೆಲಸ ಮಾಡ್ತೀವೋ, ಇಲ್ಲ ಕೆಲಸ ಮಾಡಿ ಯೋಚನೆ ಮಾಡ್ತೀವೋ ನಾವೆಲ್ಲ? ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಕೆಲಸ ಮಾಡ್ತೀವಿ. ಯೋಚನೆ ಮಾಡಿ ಕೆಲಸ ಮಾಡ್ತೀವಿ ಅಂತಂದ್ರೆ
ದಿನನಿತ್ಯದ ಕೆಲಸ ಅಲ್ಲ. ದಿನನಿತ್ಯದ ಕೆಲಸವನ್ನ ಆಲ್ರೆಡಿ ಅದು ಶಿಫ್ಟ್ ಆಗಿಬಿಟ್ಟದ, ಮನಸ್ಸಿನಿಂದ ಫಿಸಿಕಲಿ ಇಂದ್ರಿಯಕ್ಕೆ ಶಿಫ್ಟ್ ಆಗಿಬಿಟ್ಟದ. ಹಾಗಾಗಿ ಅದನ್ನ ಯೋಚನೆ ಮಾಡೋದಿಲ್ಲ. ಆದ್ರೆ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನ, ಹೊಸ ಕರ್ಮವನ್ನ ಮಾಡುವಾಗ ಮೊದಲು ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡಿ ಅದಕ್ಕೊಂದು ರೂಪ ಮಾಡಿಬಿಟ್ಟು ಆಮೇಲೆ ಮಾತನಾಡ್ತೀವಿ. ನಾಳೆ ನೀವೆಲ್ಲರೂ ಇದನ್ನ ಹೇಳ್ರಿ ಅಂತ ಹೇಳಿದ್ನಂತಂದ್ರೆ ಸಡನ್ ಆಗಿ ಹೇಳಕ್ ಹೋದ್ರೆ ಬರೋದಲ್ಲ ನಿಮ್ಗ. ಮೊದಲು ಏನ್ ಮಾಡ್ಬೇಕು, ಅದನ್ನ ನೀವು ರೆಡಿ ಮಾಡ್ಕೋಬೇಕು. ಅಂದ್ರೆ ಅದರ ಅರ್ಥ ಏನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಕಲೆಕ್ಟ್ ಮಾಡಿಕೊಳ್ಬೇಕು. ಕಲೆಕ್ಟ್ ಮಾಡಿಕೊಂಡ ಮೇಲೆ ಆವಾಗ ವಾಗೀಂದ್ರಿಯ ಮೂಲಕ ಕರ್ಮ ಸೇವನೆ ನಡೀತದೆ. ಏನೆಲ್ಲ ನಾವು ಹೊಸ ಕಾರ್ಯಗಳನ್ನ ಮಾಡ್ತೀವಿ, ಆ ಕಾರ್ಯಗಳನ್ನ ಮಾಡುವಾಗ ಮೊದಲು ಏನ್ ಮಾಡ್ತೀವಿ, ನಾವು ಅದರ ಯೋಚನೆಗಳನ್ನ ಮಾಡ್ತೀವಿ. ಯೋಚನೆಗಳನ್ನ ಮಾಡಿ ಕರ್ಮ ಮಾಡ್ತೀವಿ. ಆ ಕರ್ಮಗಳೆಲ್ಲ ಆ ಯೋಚನೆಗಳೆಲ್ಲ ಎಲ್ಲಿಂದ ಬರ್ತವೆ ಅಂತಂದ್ರೆ ಮನಸ್ಸಿನಲ್ಲಿ ಬರ್ತವೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ, ಕರೆಕ್ಟು. ಆದ್ರೆ ಮನಸ್ಸಿನಲ್ಲಿ ಎಲ್ಲಿಂದ ಮೂಡ್ತವೆ ಅಂತ ಮತ್ತೊಂದು ಪ್ರಶ್ನೆ ತೆಗೆದಾಗ ಅದರ ಹಿಂದುಗಡೆಗೆ ಒಂದು ಮೂಲಭೂತವಾಗಿರ್ತಕ್ಕಂತಹ ಒಂದು ಅಂಶ ಇದೆ. ಅದು ಏನು ಅಂತಂದ್ರೆ ಅದನ್ನ ವಾಸನ ಅಂತ ಕರೆದ್ರು, ಅದನ್ನ ಕಾರಣ ಶರೀರ ಅಂತ ಕರೆದ್ರು. ವಾಗೀಂದ್ರಿಯ ಸ್ಥೂಲ ಶರೀರ, ಯೋಚನೆ ಮಾಡುವಂತಹ ಮನಸ್ಸು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದ ಹಿಂದುಗಡೆಗೆ ಒಂದು ಶರೀರ ಇದೆ, ಅದನ್ನ ಕಾರಣ ಶರೀರ ಅಂತ ಕರೆದ್ರು. ಅದನ್ನ ಕಾರಣ ಅಂತಂದ್ರೆ ಸೂಕ್ಷ್ಮ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕಾರ್ಯಕಾರಣ ಸಂಬಂಧ ಅಂತ ಕರಿತಾರೆ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಕಾರ್ಯಕಾರಣ ಸಂಬಂಧ. ಎಲ್ಲಿಗಾದ್ರೂ ಬೆಂಗಳೂರಿಗೇನೋ ಮೈಸೂರಿಗೇನೋ ನೀವು ಹೊರಟಿದ್ದೀರಿ ಅಂತಂದ್ರೆ ಬಸ್ ಹೋಗ್ತಾ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ, ಏನೋ ಕೆಲಸ ಇರ್ತದ, ಆ ಕೆಲಸದ ನಿಮಿತ್ತವಾಗಿ ಹೊರಡ್ತೀರಿ. ಅಂದ್ರೆ ಕೆಲಸ ಅಂತಕ್ಕಂಥದ್ದು ಕಾರಣ, ಜರ್ನಿ ಮಾಡತಕ್ಕಂಥದ್ದು ಕಾರ್ಯ. ಅದೇ ರೀತಿಯಾಗಿ ಈ ಯೋಚನೆ ಬರಬೇಕಾದ್ರೆ ಅದರ ಹಿಂದುಗಡೆಗೆ ಒಂದು ಕಾರಣ ಇದೆ. ಅದಕ್ಕೆ ಅದನ್ನ ಒಟ್ಟಾಗಿ ಕಾರಣ ಶರೀರ ಅಂತ ಕರೆದಾರೆ. ಅದನ್ನ ಆ ಕಾರಣ ಶರೀರವನ್ನ ಇನ್ನು ಬೇರೆ ಬೇರೆ ಜಿಜ್ಞಾಸುಗಳು ಅದನ್ನ ವಾಸನಾ ಶರೀರ ಅಂತ ಕರೆದಿದ್ದಾರೆ. ವಾಸನಾ ಶರೀರ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಈ ಆಸೆ ಅನ್ನುವಂತಹದ್ದು ಯಾವುದು ಇದೆಯಲ್ವಾ, ಆ ಆಸೆ ಅಂತಕ್ಕಂಥದ್ದು ಅದು ಮೂಲ ಬೇರದು. ಆ ಬೇರ್ನಿಂದ ಆ ಆಸೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಯೋಚನೆಗಳು ಬರ್ತಾವೆ. ಆ ಯೋಚನೆಗಳಿಗೆ ತದನುಗುಣವಾಗಿ ನಾವು ಮಾತನಾಡ್ತೀವಿ, ಇಲ್ಲ ಕೈಯಿಂದ ಕೆಲಸ ಮಾಡ್ತೀವಿ, ಕಾಲಿಂದ ಎಲ್ಲಿ ನಡ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಇಂದ್ರಿಯಗಳ ಮುಖಾಂತರವಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಈ ಆಚಾರ್ಯ ಶಂಕರರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ವಾಸನೆಯನ್ನ ಕರ್ಮ, ವಿಷಯ ಚಿಂತನೆ ಮತ್ತು ವಾಸನ ತ್ಯಾಗ ಅಂತ ಬರೆದಿದ್ದಾರೆ. ಇಲ್ಲಿ ವಾಸನ ತ್ಯಾಗ ಅಂತಂದ್ರೆ ಅಲ್ಲಿ ಆ ವಾಸನೆಯನ್ನ ಹೆಂಗ ಭೇದಿಸ್ಬೇಕು. ಸೊ ವಾಸನೆಯನ್ನ ಭೇದಿಸ್ತೀವಿ ಅಂತಂದ್ರೆ ಅವಾಗ ವಾಸನೆಗೆ ಅನುಗುಣವಾಗಿರ್ತಕ್ಕಂತಹ ಯೋಚನೆಗಳು ಬರಂಗಿಲ್ಲ. ಯೋಚನೆಗಳು ಯಾವಾಗ ನಿಂತುಕೊಂಡು ಹೋಗುತ್ತೋ ಅವಾಗ ಕಾರ್ಯ ಮಾಡೋದಿಲ್ಲ. ಯಾವಾಗ ಕಾರ್ಯ ಮಾಡೋದಿಲ್ವೋ ಅವಾಗ ಸೊ ಜನನ ಮರಣ ನಿಲ್ತಕ್ಕಂತಹ ಏನು ಒಂದು ಈ ಬಂಧನ ಇದೆ, ಈ ಬಂಧನದಿಂದ ಜೀವ ಮುಕ್ತನಾಗ್ತಾನೆ. ಈ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಇದನ್ನ ಹೆಣೆಯಲ್ಪಟ್ಟಿದ್ದಾರೆ. ಶ್ಲೋಕ ನಂಬರ್ 310. ನಿಗೃಹ್ಯ ಶತ್ರೋರಹಮೋವಕಾಶಃ
ಕ್ವಚಿನ್ನದೇಯೋ ವಿಷಯಾನು ಚಿಂತೆಯಾಂ ಸ ಏವ ಸಂಜೀವನ ಹೇತುರಸ್ಯಾಂ ಪ್ರಕ್ಷೀಣ ಜಂಬೀರ ತರೋರಿವಾಂಬೂ ನಿಗ್ರಹ್ಯ ಶತ್ರು ಅಹಮೋ ಅವಕಾಶಃ. ಈ ಶತ್ರುವಾಗಿರ್ತಕ್ಕಂಥ ಅಹಂಕಾರವನ್ನ ನಿಗ್ರಹಿಸಿದ ಮೇಲೆ ಏನು ಮಾಡಬಾರ್ದು ಅಂತಂದ್ರೆ ಕ್ವಚಿನ್ನ ದೇಯೋ ವಿಷಯಾನು ಚಿಂತೆಯ, ಅಂದ್ರೆ ಮತ್ತೆ ಪುನಃ ಅದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತಂತಾರೆ. ಅವಕಾಶವನ್ನು ಕೊಡಬಾರ್ದು ಅಂತಂದ್ರೆ ಈಗ ಯಾರೋ ಒಂದಿಷ್ಟು ನಿಮಗೆ ತುಂಬಾ ಕ್ಲೋಸ್ ಆಗಿರೋರು ಏನೋ ನಿಮ್ಮ ಮೇಲೆ ನಿಮಗೊಂದಿಷ್ಟು ನೋವನ್ನ ಉಂಟು ಮಾಡಿದ್ದಾರೆ. ಆಮೇಲೆ ಅವರಿಗೆ ಗೊತ್ತಾಗಿದೆ ನಾನು ನಿಮಗೆ ನೋವು ಕೊಟ್ಟಿದ್ದೀನಿ ಅಂತ ಹೇಳಿ. ಈಗ ಬಂದು ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿದ್ಮೇಲೆ ಆಯ್ತು, ನೀನ್ ಮಾಡಿರೋ ತಪ್ಪನ್ನ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ತೀರಿ. ಓಕೆ, ಇಷ್ಟಾದ್ರೆ ಏನಾಯ್ತು ಅಂತಂದ್ರೆ ಅಲ್ಲಿಗೆ ಆ ಕೋಪ ಶಾಂತವಾಯ್ತು. ಕರೆಕ್ಟು. ಆದ್ರೆ ಮತ್ತೆ ನೆಕ್ಸ್ಟ್ ಡೇ ನೆನಪು ಮಾಡಿಕೊಂಡು ಅದನ್ನ ಏನಾದ್ರೂ ಪುನಃ ಮತ್ತೆ ಆ ನೋವು ಕೊಟ್ಟಿರ್ತಕ್ಕಂಥದ್ದು ನೆನಪು ಮಾಡಿಕೊಳ್ತಾ ಕೂತ್ಕೊಂಡ್ರಿ ಅಂತಂದ್ರೆ ಮತ್ತೆ ಪುನಃ ಅವ್ರ ಮೇಲೆ ಏನಾಗತ್ತೆ, ಕೋಪ ಬಂದ್ಬಿಡ್ತದೆ. ಅದಕ್ಕೆ ಇಲ್ಲಿ ಶಂಕರರು ಹೇಳ್ತಾ ಇದ್ದಾರೆ, ಆ ರೀತಿಯಾಗಿರ್ತಕ್ಕಂತಹ ಅವಕಾಶ ಕೊಡಬೇಡಿ. ಯಾಕಂದ್ರೆ ಈಗ ಕ್ಷಮಿಸಿ ಬಿಟ್ಟಿದ್ದಾರಲ್ವಾ, ಆಯ್ತು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಷಮಾಪಣೆ ತಗೊಂಡ್ಬಿಟ್ಟಿದ್ದೀರಿ, ಸರಿ ಆಯ್ತು, ಕಂಪ್ಲೀಟ್ ಆಗಿದೆ, ಮತ್ತೆ ಆಸ್ ಇಟ್ ಈಸ್ ಫ್ರೆಂಡ್ಶಿಪ್ ಮುಂದುವರಿತೆ ಅಂತ ಮಾತಾಡಿಕೊಂಡಿದ್ದೀರಿ. ಆದರೆ ಯಾರೋ ನೆನಪು ಮಾಡಿದ್ರು, ಇಲ್ಲ ನೀವೇ ನೆನಪು ಮಾಡಿಕೊಂಡು ಅದರದು ನೆನಪು ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ಅದಾಗಿರ್ತಕ್ಕಂಥ ನೋವೆಲ್ಲ ಹಾಗೆ ಹಸಿ ಆಗಿರ್ತದಲ್ವಾ, ಅದು ಮತ್ತೆ ಸೇಮ್ ಕ್ರೋಧವನ್ನ ಉತ್ಪತ್ತಿ ಮಾಡಿಬಿಡ್ತದೆ. ಆ ಕಾರಣದಿಂದ ಆ ಯೋಚನೆಗೆ ಅವಕಾಶವನ್ನ ಕೊಡಬಾರ್ದು ಅಂತಾರೆ ಅವರು. ಅವಕಾಶವನ್ನು ಕೊಟ್ಟು ಅಂತಂದಗಳಿಗೆ ಆಯ್ತು, ಮತ್ತೆ ಶುರುವಾಗಿಬಿಡ್ತದೆ. ಈಗ ಸಪೋಸ್ ಈಗ ನಾವು ಈ ಅಧ್ಯಾತ್ಮಕ್ಕೆ ಬರೋಣ್ರಿ. ಈ ಅಧ್ಯಾತ್ಮಕ್ಕೆ ಬಂದಾಗ ಇಲ್ಲಿ ಟೀಚರು ಸ್ಟೂಡೆಂಟ್ಸು ಅಂತ ಇದು ಒಂದು ಮಿಲನ ಸಂಘ. ಇಲ್ಲಿ ಪಾಠ ಮಾಡುವಾಗ, ಪಾಠಕ್ಕೆ ನೀವು ಕೇಳುವಾಗ, ಡಿಸ್ಕಷನ್ ಮಾಡುವಾಗ, ಇದು ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸ್ಗಳು, ಯಾವುದೇ ಒಂದು ಕ್ರಿಯೆ ಮಾಡುವಾಗ ಮಿಸ್ಟೇಕ್ ಆಗ್ಲಾರ್ದೆ ಸಾಧ್ಯನೇ ಇಲ್ಲ. ಕರ್ಮ ಅಂತಂದ್ರೆ ಅದರಲ್ಲಿ ದೋಷ ಇದ್ದೇ ಇರುತ್ತೆ ಅಂತ. ನೀವು ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡೋದ್ರಿಂದ ಯಾವ ದೋಷ ಇಲ್ಲ ಅಂತಂದ್ರೂ ಕೂಡ ಆ ಅಡಿಗೆ ಮಾಡುವಾಗ ಅದರ ಬೆಂಕಿಯ ಪ್ರವಾಹಕ್ಕೆ, ಉರಿ ಪ್ರವಾಹಕ್ಕೆ ಎಷ್ಟು ಸೂಕ್ಷ್ಮ ಜಂತುಗಳು ಸಾಯ್ತವೆ ಅಂತಾರ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾವುದೇ ಕರ್ಮ ಮಾಡುವಾಗ ಕರ್ಮದಲ್ಲಿ ಒಂದಿಷ್ಟು ದೋಷ ಆಗತಕ್ಕಂತಹದ್ದು ಸಹಜವಾಗಿರ್ತಕ್ಕಂಥದ್ದು. ಈ ದೋಷವನ್ನ ನೀವು ಅಥವಾ ನಾನು ಮತ್ತೆ ಅದನ್ನ ನೆನಪು ಮಾಡಿಕೊಂಡ್ರಿ ಅಂತಂದ್ರೆ, ನೀವು ಅದನ್ನ ನೆನಪು ಮಾಡಿಕೊಂಡ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ, ರಿಲೇಷನ್ ಕೆಟ್ಟೋಗ್ಬಿಡ್ತದ. ಯಾಕಂತಂದ್ರೆ ಅದು ಕ್ರೋಧ ಅಂತಕ್ಕಂಥದ್ದು ಅಷ್ಟು ಸಮರ್ಥವಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಇದರ ಆಚೆ ಇರ್ತಕ್ಕಂತಹ ಆಶಯ ಅಥವಾ ಉದ್ದೇಶ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿತ್ತಂತಂದ್ರೆ ಅವಾಗ ಆಗಿರ್ತಕ್ಕಂತಹ ಮಿಸ್ಟೇಕ್ಸು ಎರಡು ಕಡೆಯಿಂದನೂ ಕೂಡ ಏನಾಗುತ್ತೆ, ಅದು ವಿಡ್ರಾ ಆಗತ್ತ.
ಒಂದು ವೇಳೆ ಆ ಆಶಯ ಗೊತ್ತಿಲ್ಲಾರ್ದನೆ ಈಗೋನೇ ಆಗಿ ಆಗಿಬಿಡಿತಂತಂದಗಳಿಗೆ ಅವಾಗೇನಾಗುತ್ತೆ, ರಿಲೇಷನ್ನು ತನ್ನಿಂತಾನೆ ಕಟ್ಟಾಗಿಬಿಡ್ತದೆ. ಸೊ ಅದಕ್ಕೆ ಯಾವಾಗಲೂ ಕೂಡ ಮನುಷ್ಯ ಆಶಯ ಏನು ಉದ್ದೇಶ, ನಮ್ಗೆ ಈ ಟೀಚರ್ಗಳಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಏನಪ್ಪ ರಿಲೇಷನ್ನು, ಸಾಂಸಾರಿಕ ರಿಲೇಷನ್ ಅಂತನಲ್ಲ, ಇನ್ನು ಏನಿದ್ರು ಕೂಡ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಿಲೇಷನ್ ಇರ್ತದ. ಹಾಗಾಗಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಿಲೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೆ ದ್ವೇಷ ಬಾರದಂತೆ, ಕೋಪ ಬಾರದಂತೆ ಅದನ್ನ ನಾವು ನಿಗ್ರಹಿಸುವಂತಹ ಕಾರ್ಯ ಮಾಡಬೇಕು. ನಿಗ್ರಹಿಸುವಂತಹ ಕಾರ್ಯ ಮಾಡಿ ಪುನಃ ಮತ್ತೆ ಅದು ಮುಂದೆಲೆಗೆ ಬಂದು ಮತ್ತೆ ಪುನಃ ಮನುಷ್ಯನನ್ನ ಬಾಧಿಸುವಂತೆ ಆಗಬಾರದು. ಒಂದು ವೇಳೆ ಹಾಗೆ ಏನಾದರೂ ಆದರೆ ಸ ಏವ ಸಂಜೀವನ ಹೇತು ಅಸ್ಯ ಪ್ರಕ್ಷೀಣ ಜಂಬೀರ ತರೋರಿ ವಾಂಬು ಅಂತ ಹೇಳ್ತಾರೆ. ಅಂಬು, ತರೋರಿವ ಅಂಬು ಅಂದ್ರೆ, ಅಂಬು ಅಂದ್ರೆ ನೀರು ಅಂತ, ಜಂಬೀರ ಅಂತಂದ್ರೆ ನಿಂಬೆ ಮರ. ನಿಂಬೆ ಮರಕ್ಕೆ ನೀವು ಒಣಗಿರ್ತಕ್ಕಂತಹ ನಿಂಬೆ ಮರಕ್ಕೆ ನೀರು ಹಾಕಿದ್ರಿ ಅಂದ್ರೆ ಮತ್ತೆ ಏನಾಗುತ್ತೆ, ಆ ಮರದ ಬೇರು ಹಸಿಯಿಂದ ಮತ್ತೆ ಭೂಮಿಯಲ್ಲಿ ತನ್ನ ತನ್ನ ಸ್ವಭಾವವನ್ನು ಬಿತ್ತಿ ಮತ್ತೆ ಮರವನ್ನು ಏನ್ ಮಾಡುತ್ತದು, ಹಸಿರಾಗಿ ಮಾಡುತ್ತೆ ಅಂತ. ನೀರಂತಕ್ಕಂಥದ್ದು ಒಣಗಿರ್ತಕ್ಕಂಥ ನಿಂಬೆ ಮರಕ್ಕೆ ನೀರು ಹಾಕಿ ಬಿಟ್ಟಿದ್ದೆ ಅಂದ್ರೆ ಒಣಗಿರ್ತದ, ಡಲ್ಲಾಗಿರ್ತದ. ನೀರು ಹಾಕಿಬಿಟ್ರಿ ಅಂತಂದ್ರೆ ಒಂದು ವಾರ 15 ದಿವಸ ನೀರು ಹಾಕಿಬಿಟ್ಟಂದ್ರೆ ಮತ್ತೆ ಚಿಗುರ್ಕೊಂಡು ಬಿಡ್ತದ. ಹಾಗೆ ಈ ಶಾಸ್ತ್ರದ ಬಲದಿಂದ ನಮ್ಮ ಅಹಂಕಾರ ಸ್ವಲ್ಪ ಕಡಿಮೆ ಆಗಿರ್ತದೆ. ಈ ಕಡಿಮೆ ಆಗಿರ್ತಕ್ಕಂಥ ಅಹಂಕಾರಕ್ಕೆ ಪುನಃ ಮತ್ತೆ ಅದನ್ನು ನೆನಪು ಮಾಡಿಕೊಂಡ್ರೆ, ಅವಕಾಶ ಕೊಡದೆ ಒಂದು ವೇಳೆ ಅವಕಾಶ ಕೊಟ್ರೆ ಮತ್ತೆ ಪುನಃ ಮೇಲೆದ್ದು ಬರತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶವನ್ನ ಕೊಡಬೇಡ್ರಿ ಅಂತ. ದೇಹಾತ್ಮನಾ ಸಂಸ್ಥಿತ ಏವ ಕಾಮಿ ವಿಲಕ್ಷಣ ಕಾಮಯಿತಾ ಕಥಂ ಸ್ಯಾತ್ ಅಥೋ ಅರ್ಥಸಂಧಾನ ಪರತ್ವಮೇವ ಭೇದ ಪ್ರಸಕ್ತ್ಯಾ ಭವಬಂಧ ಹೇತುಃ. ದೇಹಾತ್ಮನ ಸಂಸ್ಥಿತ ಏವ ಕಾಮಿ ಅಂತ. ಕಾಮಿ ಅಂದ್ರೆ ಬಯಸುವವನು. ಏನನ್ನ ಬಯಸ್ತ, ನಾನೇ ದೇಹ ಎಂದು ತಿಳಿದಿರುವಂತಹ ಕಾಮಿ. ಇದು ಕಾಮಿಯ ಲಕ್ಷಣ. ವಿಲಕ್ಷಣ ಕಾಮಯಿತ ಕಥಂ ಸ್ಯಾತ್. ಇಲ್ಲಿ ಅದರ ಅಪೋಸಿಟ್ ವರ್ಡ್ ಅನ್ನು ಹೇಳ್ತಾ ಇದ್ದಾರೆ. ಇವನು ದೇಹವೇ ನಾನು ಎಂದು ತಿಳಿದಿರ್ತಕ್ಕಂಥವನು, ಇವನು ಕಾಮಿ, ದೇಹಿ ಕಾಮಿ. ಇನ್ನೊಬ್ಬನಿದ್ದಾನೆ ವಿಲಕ್ಷಣ ಅಂದ್ರೆ ಅಪೋಸಿಟ್ ಆಗಿದ್ದಾನೆ ಒಬ್ಬನ. ಎಂತವನಂತಂದ್ರ ದೇಹವನ್ನ ತಾನು ಅಲ್ಲ, ತಾನು ಆತ್ಮ ಅಂತ ತಿಳಿದಿರತಕ್ಕಂಥವನಿದ್ದಾನೆ. ಅವನು ದೇಹಕಾಮಿ ಅಂತ ಹೇಗೆ ಆಗಕ್ಕೆ ಸಾಧ್ಯ? ಕಥಂ ಸ್ಯಾತ್ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಕಥಂ ಸ್ಯಾತ್, ದೇಹವೇ ನಾನಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥವನು ಕಾಮಿ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಅತಃ ಅರ್ಥ ಸಂಧಾನ ಪರತ್ವಂ ಏವ. ಆದ್ದರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಈ ಪರಮಾತ್ಮನ ತತ್ವವನ್ನ ತಿಳಿದುಕೊಂಡಿರ್ತಕ್ಕಂಥವನು
ಪುನಃ ಮತ್ತೆ ಕಾಮಿ ಸ್ವಭಾವಕ್ಕೆ ಹೋಗಬಾರ್ದು. ಏನಾಗುತ್ತೆ ಅಂತಂದ್ರೆ, ಹಾಗೆ ಏನಾದ್ರೂ ಪುನಃ ಮತ್ತೆ ದೇಹದ ಅಭಿಮಾನ ಬಂದ್ಬಿಡ್ತು ಅಂತಂದ್ರೆ ಅದೇನಾಗುತ್ತೆ, ಭೇದ ಪ್ರಸಕ್ತಿಯ ಭವಬಂಧ ಹೇತುಹು. ಹೇತುಹು ಅಂದ್ರೆ ಅದು ಮತ್ತೆ ಪುನಃ ಕಾರಣ ಆಗುತ್ತೆ. ಎಂತದಕ್ಕೆ ಕಾರಣ ಆಗುತ್ತೆ? ಭವಬಂಧನಕ್ಕೆ ಕಾರಣ ಆಗುತ್ತೆ. ಇದನ್ನ ಇನ್ನೊಬ್ರು ಬಹಳ ಚೆನ್ನಾಗಿ ಇದರಲ್ಲಿ ಭಾಮಿನಿ ಷಟ್ಪದಿಯೊಳಗಡೆ ಈ ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಗಳನ್ನ ಕೆಲವೊಬ್ರು ರಚಿಸಿದ್ದಾರೆ. ಕನ್ನಡದಲ್ಲಿ ಚೆನ್ನಾಗಿದೆ. ತನುವೇ ತಾನೆನುವವನೇ ಕಾಮಿಯು, ತನುವು ಜಡವದಕ್ಕಿಂತ ಬೇರೆಯೇ ನೆನವುವನೇ ನಿಷ್ಕಾಮಿಯಾದುದರಿಂದ ವಿಷಯಗಳ ಅನವರತ ಚಿಂತಿಸುತ್ತ ಭೇದಕ್ಕೆ ಮನದೊಳವಕಾಶವನ್ನು ಕೊಡುವುದೇ ಮಿನುಗುತಿಯ ಘನ ಸಂಸ್ಕೃತಿಯ ಬಂಧನಕ್ಕೆ ಕಾರಣವು ಅಂತ ಹೇಳಿದ್ದಾರೆ ಅವರು. ಇದನ್ನ ಭಾಮಿನಿ ಷಟ್ಪದಿಯೊಳಗಡೆಗೆ ಚೆನ್ನಾಗಿ ಹಾಡಕ್ ಬರುತ್ತೆ. ಯಾವಾಗ ನೋಡೋಣಂತ್ರಿ ಇನ್ನೊಂದು ರೀತಿಯಾಗಿ. ಸೊ ಇಲ್ಲಿ ನಮಗೇನ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಈ ಶಾಸ್ತ್ರವನ್ನ ಕೇಳ್ತಾ, ಈ ಶಾಸ್ತ್ರವನ್ನ ತಿಳಿದ ಮೇಲೆ ನಮ್ಮಲ್ಲಿ ವ್ಯವಹಾರ ಆಸ್ ಇಟ್ ಈಸ್ ಇರಲಿ, ಆದರೆ ಒಳಗಡೆಗೆ ಒಂದಿಷ್ಟು ಸರಳತೆ ಬರಬೇಕು. ಒಂದಿಷ್ಟು ಬಿಗಿತೆ ಕಡಿಮೆ ಆಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮತ್ತಷ್ಟು ಗಟ್ಟಿಯಾಗಿ ಬಿಡ್ತದ. ಮೊದಲು ದೇಹನ ಅಂತ ತಿಳ್ಕೊಂಡಿದ್ರೆ ಈಗ ನನಗೆ ಶಾಸ್ತ್ರ ಗೊತ್ತದಂತ ಇದ್ರ ಮೇಲೆ ಮತ್ತೆ ಅಧಿಕಾರ ಶುರುವಾಗಿ ಬಿಡ್ತದ. ಹಾಗಾಗಬಾರ್ದು. ಹೊರಗಡೆಗೆ ವ್ಯವಹಾರ ಲೋಕದ ಜೊತೆಗೆ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಅದರ ಒಳಗಡೆಗೆ ಈ ಬಿಗಿತ ಕಡಿಮೆ ಆಗ್ಬೇಕು. ಬಿಗಿತ ಕಡಿಮೆ ಆಯ್ತು ಅಂತಂದ್ರೆ ಅವಾಗ ನಿಮ್ಮೊಳಗಡೆಗೆ ಹಗರತೆ ಬರುತ್ತ. ಬಿಗಿತ ಕಡಿಮೆ ಆಗ್ಲಿಲ್ವೋ ಅವಾಗೇನಾಗತ್ತೆ, ಭಾರ ಆಗಿಬಿಡ್ತದ. ಮನಸ್ಸು ಭಾರ ಆಗಿಬಿಡ್ತದ. ಮನಸ್ಸು ಭಾರ ಇದೆ ಅಂತಂದ್ರೆ ಅವಾಗ ಈ ಕೋಪತಾಪ ಎಲ್ಲ ಜಾಸ್ತಿ ಆಗಿಬಿಡ್ತದ. ಹಾಗಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಈ ಸತ್ಸಂಗದ ಒಳಗಡೆಗೆ ಏನು ಒಂದು ಡಿಸ್ಕಷನ್ ಅಂತ ಮಾಡ್ತೀವಿ. ಡಿಸ್ಕಷನ್ ಅಲ್ಲಿ ಮುಕ್ತವಾಗಿ ಹೆಂಗ ತೋಚುತ್ತಂಗ ವಿಷಯವನ್ನ ಮಂಡನೆ ಮಾಡೋದು. ಕರೆಕ್ಟಾಗಿ ಈಗ ಹೇಳ್ಬೇಕಂತ ಹೋಗ್ಬಾರ್ದು. ಹೇಗಂದ್ರೆ ಹಾಗೆ ಮಾತಾಡೋದು. ಅದಕ್ಕೆ ಅವ್ರು ಇನ್ನೊಬ್ರು ಕರೆಕ್ಷನ್ ಮಾಡೋದು, ಮತ್ತೆ ಇವ್ನು ಮಾಡಿದಕ್ಕೆ ಇವ್ನು ಅದಕ್ಕೆ ಕಾಮೆಂಟ್ ಮಾಡೋದು. ಹಿಂಗ ಒಂದು ವಾದದ ಪ್ರಕ್ರಿಯೆಯನ್ನ ಬೆಳೆಸ್ಕೊಳ್ಬೇಕು. ಈ ವಾದದ ಪ್ರಕ್ರಿಯೆಯನ್ನು ಬೆಳೆಸ್ಕೊಳ್ಳುವಾಗ ನಿಮ್ಮಿಬ್ಬರ ಮಧ್ಯದಲ್ಲಿ ಹೇಗಿರ್ಬೇಕು ಅಂತಂದ್ರ ಅನ್ಯೋನ್ಯವಾಗಿರ್ತಕ್ಕಂತಹ ಇದರ ಆಚೆ, ನಮ್ಮ ಅಹಂಕಾರದಕ್ಕಿಂತ ಆಚೆ ಒಂದನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಇಬ್ಬರಿಗೆ ಕಾನ್ಸಿಯಸ್ ಇರಬೇಕು. ಆ ಕಾನ್ಸಿಯಸ್ ಇದ್ದು ಈ ವಿಷಯದಲ್ಲಿ ಎಷ್ಟರ ಗಲಾಟೆ ಮಾಡಿ ನೀವು ಗಲಾಟೆ ಮಾಡಿದಷ್ಟು ಇನ್ನೂ ಹೆಚ್ಚೆಚ್ಚಿಗೆ ನಾಲೆಡ್ಜ್ ಬರುತ್ತೆ. ಒಂದು ವೇಳೆ ಹಾಗೆ ಈಗ ನಾವೇನ್ ಮಾಡ್ತೀವಿ, ಶಾಸ್ತ್ರ ಹೇಳುವಾಗ ಅದರ ಮುಖ್ಯದನ್ನ ತಗೊಂಡು ಹೇಳ್ಕೊಂತ ಹೋಗ್ಬಿಡ್ತೀವಿ. ಆದರೆ ನೀವು ಮಾಡುವಾಗ ಏನ್ ಮಾಡ್ಬೇಕು, ಆ ಪ್ರತಿಯೊಂದು ವಾಕ್ಯವನ್ನ ಇವತ್ತು ತುಂಬಾ ಗೂಗಲ್ ನಮಗೆ ಅವಕಾಶ ಇರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಶಬ್ದಗಳಾಗಿ ಅರ್ಥಗಳನ್ನ ಹುಡುಕ್ಬೇಕು. ಆ ಅರ್ಥಗಳನ್ನ ಹುಡುಕಿ ಆ ಶ್ಲೋಕಕ್ಕೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಟಿಪ್ಪಣಿಯನ್ನು ಬರಿಬೇಕು. ತುಂಬಾ ಬರೆಸಬೇಕಾಗಿಲ್ಲ. ಆ ವಾಕ್ಯಗಳು ನಿಮ್ಮ
ಗೊತ್ತಿರ್ತಕ್ಕಂಥ ಭಾಷೆಗೆ ಅರ್ಥ ಆಗಿಬಿಟ್ರೆ ಆಯ್ತು. ಅರ್ಥ ಆಗಿಬಿಟ್ರೆ ಸಾಕು. ಆಮೇಲೆ ಇದು ಕೇಳಿರ್ತೀರಿ ತತ್ವ, ಇದಕ್ಕೆ ಅನುಗುಣವಾಗಿ ಹೆಂಗಾರ ಹಿಡ್ಕೊಂತ ಹೋಗ್ಬೋದು. ಇಷ್ಟು ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಒಬ್ರಿಗೊಬ್ರು ಏನ್ ಮಾಡ್ಬೇಕು, ಒಬ್ರಿಗೊಬ್ರು ಚಿಂತನೆ ಮಾಡ್ಬೇಕು, ಡಿಸ್ಕಷನ್ ಮಾಡ್ಬೇಕು. ಡಿಸ್ಕಷನ್ ಮಾಡುವಾಗ ಈ ಶಬ್ದ ಅದಕ್ಕೆ, ಆ ಶಬ್ದ ಇದಕ್ಕೆ ಕೇಳ್ತಾ ಇರ್ಬೇಕು. ಈಗ ನಮ್ಮ ಈ ಗ್ರೂಪಲ್ಲಿ ಇವರು ಚಂದ್ರಶೇಖರ್ ಇದ್ದಾರೆ ನೋಡಿ, ಹಿರಿಯರು. ಆದರೂ ಕೂಡ ಅವ್ರೇನ್ ಮಾಡ್ತಾರೆ, ಯಾವ್ದಾರ ಅರ್ಥ ಆಗದಿದ್ರೆ ಅವ್ರು ಕೇಳ್ತಾರೆ. ಅವರು ಈಗ ವಾಟ್ಸಪ್ ಇದೆಲ್ಲ ಇರೋದ್ರಿಂದ ಚೆನ್ನಾಗಿದೆ. ವಾಟ್ಸಪ್ ಪರ್ಸನಲ್ ಆಗಿ ಹಾಕ್ಬಿಡೋದಪ್ಪ, ಹಿಂಗಂದ್ರೆ ಏನು, ಹಾಗಂದ್ರೆ ಏನು, ಹಾಗಂತ ಕ್ಲಾರಿಟಿ ಬರ್ತದೆ. ಯಾವಾಗ ಕ್ಲಾರಿಟಿ ಬರ್ತದೋ ಅವಾಗ ನಿಮಗೆ ನಿರರ್ಗಳವಾಗಿ ಆ ವಿಷಯದ ಮೇಲೆ ಮಾತಾಡೋಷ್ಟು ಸಾಮರ್ಥ್ಯತೆ ಬರ್ತದ. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ನಮ್ಮ ವಾಸನಾ ಗ್ರಂಥಿಯನ್ನ ಕಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಈ ಅಭಿಮಾನ ಅಂತಕ್ಕಂತಹದ್ದು ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಪ್ರೊಟೆಕ್ಷನ್ ಕಟ್ಬಿಟ್ಟಿದ್ದೀವಿ ಗೋಡೆನ. ಸ್ವ ಅಭಿಮಾನ ಅಂತಕ್ಕಂಥದ್ದು ಎಲ್ಲಿಯವರೆಗೆ ಆ ಸ್ವ ಅಭಿಮಾನವನ್ನ ಹೊಡೆಯೋದಿಲ್ವೋ, ನನಗೆ ನಾನು ಹೊಡ್ಕೊಳಕ್ ಬರಂಗಿಲ್ಲ, ಅದು ಇನ್ನೊಬ್ರು ಹೊಡಿಬೇಕದನ್ನ. ನನ್ನ ಪಡಿ ನನ್ನ ಕೆಲಸ ಮಾಡ್ಕೊಳಕ್ ಬರಂಗಿಲ್ಲ, ಅದು ಇದೇ ಆಶ್ಚರ್ಯ. ಯಾರು ತೋರಿಸ್ಬೇಕು ನಮ್ಮ ತಪ್ಪುಗಳನ್ನ, ಅವಾಗ ನಮಗೆ ಗೊತ್ತಾಗುತ್ತೆ ಓ ತಪ್ಪು ಅಂತೇಳಿ. ಅದಕ್ಕೆ ಆ ಡಿಸ್ಕಷನ್ ಇರೋದು. ಸೊ ಹಾಗೆ ಮಾಡ್ತಾ 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 ಒಬ್ರಿಗೊಬ್ರು ಅದನ್ನ ಡಿಸ್ಕಸ್ ಮಾಡ್ತಾ ಫ್ರೀಯಾಗಿ, ಯಾರು ನೀವು ಒಬ್ರು ಇಬ್ರು ಕ್ಲೋಸ್ ಆಗಿರೋರು ಎಲ್ಲರೂ 4-5 ಜನ 5-6 ಜನ ಆಗ್ಬೇಕಂತೇನಿಲ್ಲ. ಯಾಕಂದ್ರೆ ಈಗ ಸಮಯದ ಅಭಾವ ಇರೋದ್ರಿಂದ, ಮತ್ತೆ 5-6 ಜನ ಒಂದೇ ಕಡೆ ಒಂದೇ ಮೈಂಡ್ ಸೆಟ್ ಅಲ್ಲಿ ಜೆಲ್ ಆಗೋಕ್ಕೂ ಕಷ್ಟನೇ ಇದೆ. ಹಾಗೆ ಕ್ಲೋಸ್ ಆಗಿರೋರ ಜೊತೆಗೆ ಇದರ ಡಿಸ್ಕಷನ್ ಇರಬೇಕು. ಡಿಸ್ಕಷನ್ ಇತ್ತಂತಂದ್ರೆ ಅವಾಗ ಏನಾಗುತ್ತೆ, ಆ ಇನ್ನರು ಸ್ವ ಅಭಿಮಾನದ ಗ್ರಂಥಿ ಸಡಿಲುತ್ತೆ. ಮತ್ತೆ ನಮಗೆ ಈಗೇನು ಕೇಳಿರ್ತಾರೋ ಇದಕ್ಕಿಂತ ಹೆಚ್ಚು ಆ ಕ್ಲಾರಿಟಿ ಬರ್ತದ. ಯಾವಾಗ ಹೆಚ್ಚು ಕ್ಲಾರಿಟಿ ಬರುತ್ತಾ ಅವಾಗ ಹೆಚ್ಚು ಹೆಚ್ಚು ನಮಗೆ ಜ್ಞಾನ ಪ್ರಾಪ್ತಿ ಆಗುತ್ತಾ, ಆನಂದ ಜಾಸ್ತಿ ಆಗ್ತಾ ಬರ್ತದೆ. ಆ ಕಾರಣದಿಂದ ನಮ್ಮ ವಾಸನಾ ಗ್ರಂಥಿಯನ್ನು ನಾವು ಸಡಿಲಿಸ್ಬೇಕು ಅಂತಂದ್ರೆ ನಮ್ಮ ಸ್ವ ಅಭಿಮಾನವನ್ನ ಅದಕ್ಕೆ ನೀರು ಹಾಕ್ಲಾರದೆ, ಮತ್ತಷ್ಟು ಅದನ್ನ ದಷ್ಟಪುಷ್ಟ ಮಾಡಲಾರದೆ ಅದನ್ನ ವೀಕ್ ಮಾಡಬೇಕು. ಅವಾಗ ಅದು ಬೇರು ಸಡಿಲುತ್ತಾ ಬರ್ತದೆ. ಅವಾಗ ನಮ್ಮ ಜೀವನ, ನಮ್ಮ ಕರ್ಮ, ನಮ್ಮ ಕಾರ್ಯ ಹಗುರವಾಗುತ್ತಾ ಬರ್ತದೆ. ಇರುವಾಗಲೇ ಜೀವನ ಹಗುರಾಗಿ ಬಿಡ್ತದೆ. ಇದೇ ಆಚಾರ್ಯ ಶಂಕರರ ಮುಖ್ಯ ಧ್ಯೇಯ. ಜೀವನ ಇರುವಾಗಲೇ ಜೀವನವನ್ನ ಹಗುರ ಮಾಡ್ಕೋಬೇಕು, ಭಾರ ಮಾಡ್ಕೋಬಾರದು. ಮನಸ್ಸಿನಿಂದ ಭಾರ ಮಾಡ್ಕೋಬಾರದು. ಪ್ರಾಪರ್ಟಿ ಎಷ್ಟರ ಮಾಡಿ, ಆದ್ರೆ ಮನಸ್ಸಿನಲ್ಲಿ ಹಗರತಿರ್ಬೇಕು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Thank you, sir. Thank you.